ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಶನಿವಾರ ಊರಿಗೆ ಹೋಗಿದ್ವಿ. ನೈಟ್ ಆಗಿದ್ದ ಕಾರಣ ನಾವು ಭಾನುವಾರ ಬೆಳಗ್ಗೆನೇ ಎದ್ದು ಅಲ್ಲಿಂದ ತೋಟಕ್ಕೆ ಹೋಗಿ ಕಾಯೆಲ್ಲ ಕೀಳ್ಸೋಣ ಅಂತ ಹೋಗಿದ್ವಿ. ಹೋದಾಗ ಅಲ್ಲಿ ನಮ್ಮ ಭಾವ ಹಾಕಿದಂತಹ ಒಂದು ತೆಂಗಿನ ಗಿಡದಲ್ಲಿ ಅದಕ್ಕೆ ಈಚಲ್ ಗಿಡನ ಸಹ ಸೇಫ್ಟಿ ಕಟ್ಟಿದ್ರು. ಅದರೊಳಗಡೆ ಒಂದು ಪಕ್ಷಿ ಗೂಡು ಕಟ್ಟಿತ್ತು. ಗೂಡು ಕಟ್ಟಿ 2 ಮೊಟ್ಟೆನ ಇಟ್ಟಿತ್ತು. ತುಂಬಾ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕಾಗಿ ನಾನು ಕೂಡ ನಿಮಗೆ ಇದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದೆ. ಅದಕ್ಕೆ ನಾನು ಯಾವುದೇ ರೀತಿ ಡಿಸ್ಟರ್ಬ್ ಮಾಡಲಿಲ್ಲ, ಅದನ್ನು ಮುಟ್ಲೂ ಇಲ್ಲ ಸಹ. ಅದಾದಮೇಲೆ ಲೋಕಿ ಅಣ್ಣ ಮರಕ್ಕೆ ಹತ್ತಿ ಕಾಯಿನೆಲ್ಲ ಕೀಳ್ತಾಯಿದ್ರು. ಅವ್ರದ್ದು ಕಾಯೆಲ್ಲ ಕಿತ್ತಾದ್ಮೇಲೆ ಅವರು ಕೆಳಗಡೆ ಬಂದು ಇಳಿತಾ ಇದ್ದರು. ನೋಡಿ ಯಾವ ರೀತಿಯಾಗಿ ಅವ್ರು ಇಳಿತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಕಾಲಿಗೆ ಅದು ಸ್ಟೆಪ್ಸ್ ಥರ ಹಾಕ್ಕೊಂಡು ಅದನ್ನು ಬೆಲ್ಟ್ ಥರ ಇರುತ್ತೆ, ಅದನ್ನು ತೆಂಗಿನ ಮರಕ್ಕೆ ಹಾಕಿ ಈ ರೀತಿ ಹತ್ತೋದು ಮತ್ತು ಇಳಿಯೋದು. ಮರ ಚಿಕ್ಕದಿದ್ದರೆ ನಾವು ಜವಳಿನಲ್ಲಿ ಸಹ ಕಾಯನ್ನು ಕೀಳ್ಬೋದು. ದೊಡ್ಡದಿರೋದ್ರಿಂದ ಹತ್ತಿನೇ ಕೀಳಬೇಕಾಗತ್ತೆ, ಇಲ್ಲಾಂದರೆ ಉದುರಿದಾಗ ಎತ್ಕೋಬೇಕಾಗತ್ತೆ. ನಂತರ ನಾವು ಲೋಕಿ ಅಣ್ಣ ಎಳ್ನೀರೆಲ್ಲ ಕೊಚ್ಕೊಡ್ತಾ ಇದ್ದರು. ನಾವು ಸಹ ಎಳ್ನೀರನ್ನೆಲ್ಲ ಚೆನ್ನಾಗಿ ಕುಡಿದು ಎಂಜಾಯ್ ಮಾಡಿದ್ವಿ. ಅದಾದ ನಂತರ ನಾವು ಇನ್ನೊಂದು ತೋಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಅಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಆಗ ಅಲ್ಲೇ ಇದ್ದಂತಹ ಒಂದು ಮರದ ಕೆಳಗಡೆ ಹೋಗಿ ನಾವು ನಿಂತ್ಕೊಂಡ್ವಿ. ಮೇಕೆಗಳು ಸಹ ಮಳೆ ಬಂದಿದ್ದರಿಂದ ಎಲ್ಲ ಬಂದು ಮರದಡಿನೇ ನಿಂತಿತ್ತು. ಹಾಗಾಗಿ ನಾನು ಆ ಮರದಲ್ಲಿದ್ದ ಸೊಪ್ಪನ್ನೆಲ್ಲ ಸ್ವಲ್ಪ ಕಿತ್ತು ಆ ಮೇಕೆಗಳಿಗೆ ತಿನ್ನಿಸ್ತಾ ಇದ್ದೆ. ಮಳೆ ಬಂದು ನಿಂತಿದ್ದರಿಂದ ಅಲ್ಲಿ ನವಿಲುಗಳು ಸಹ ತುಂಬ ಜೋರಾಗಿ ಕೂಗೋಕ್ಕೆ ಶುರು ಮಾಡ್ತು. ಮಳೆ ಬಂದಿದ್ದರಿಂದ ನಮ್ಮ ಬಾಬನ ಮಗ ಕಾಲೆಲ್ಲ ಗಲೀಜಾಗಿದ್ದರಿಂದ ಅವನಲ್ಲಿ ನಿಂತಿದ್ದ ನೀರಿನಲ್ಲಿ ಹೋಗಿ ಕಾಲೆಲ್ಲ ತೊಳ್ಕೊತಾ ಇದ್ದ. ಸ್ವಲ್ಪ ರೇಗಿಸೋಣ ಅಂತ ನಾನು ಹೋಗೋನನ್ನು ರೇಗಿಸ್ತಿದ್ದೆ. ನಿಮ್ಮ ಜಯಕುಮಾರ್ ಆಟ ಆಡ್ತಾವನೆ ನೀರಲ್ಲಿ ಅಂತ. ನೀರಲ್ಲಿ ಆಟ ಆಡ್ತಾ ಇಲ್ಲ, ಹೇಗೆ ಕುಣಿತಾ ಇರ್ತವೆ. ಖುಷಿ. ನಂತರ ನಾವು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅದಕ್ಕೂ ಮುಂಚೆ ಇಲ್ಲಿದೆಯಲ್ಲ ಈ ಸೊಪ್ಪನ್ನು ನಾವು ಕಿತ್ಕೋತಾ ಇದ್ವಿ. ಇದರ ಹೆಸರು ಚಿಗ್ಲಿ ಸೊಪ್ಪು ಅಂತಾನು ಚಿಗರೆ ಸೊಪ್ಪು ಅಂತ ಏನೋ ಕರೀತಾರೆ. ಈ ಸೊಪ್ಪು ಏನಾಗುತ್ತೆ ಅಂದರೆ ಕಂಡೀಷನರ್ ಆಗಿ ನಮ್ಮ ಹೇರ್ಗೆ ವರ್ಕ್ ಆಗುತ್ತೆ. ನಾವು ತರೋಂತಹ ಕೆಮಿಕಲ್ ಕಂಡೀಷನರ್ಗಿಂತ ಇದು 100% ವರ್ಕ್ ಆಗದಿದ್ರು 40% ಅಂತೂ ಇದು ವರ್ಕ್ ಆಗುತ್ತೆ. ಸೊಪ್ಪನ್ನು ತಂದು ಒಣಗಿಸಿ ಪುಡಿ ಮಾಡಿ ಯೂಸ್ ಮಾಡೋದ್ರಿಂದ ನಮ್ಮ ಹೇರು ಸಾಫ್ಟ್ ಆಗಿರುತ್ತೆ. ನಾವು ದುಡ್ಡು ಕೊಟ್ಟು ತಂದು ಯೂಸ್ ಮಾಡೋ ಅಂಥ ಕಂಡೀಷನರಿಂದ ಹೇರ್ ಫಾಲ್ ಆಗುತ್ತೆ ಮತ್ತು ವೈಟ್ ಹೇರ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ನಾವು ನ್ಯಾಚುರಲಾಗಿ ಈ ರೀತಿಯಾಗಿ ನಾವು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಕೂಡ ನಮ್ಮ ಹೇರ್ಗೆ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನು ನಾನು ತುಂಬ ದಿವಸ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ತಂದು ನಾನು ಒಣಗಿಸಿ ಪುಡಿ ಮಾಡಿ ಇಟ್ಕೋತೀನಿ. ನಂತರ ನಾವು ಮನೆಗೆ ಬಂದು ರೆಡಿಯಾಗಿ ಅಲ್ಲಿಂದ ನಾವು ಮತ್ತೆ ಬೆಂಗಳೂರಿಗೆ ಹೋಗೋಣ ಅಂತ ಹೊರಟ್ವಿ. ಹೋಗೋದಕ್ಕೂ ಮುಂಚೆ ಹಾಗೆ ಚನ್ನಪಟ್ಟಣ ಹತ್ರ ಇರೋವಂತಹ ಗೌಡ್ಗೆರೆಯಲ್ಲಿರೋ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿಂದ ನಾವು ಮತ್ತೆ ಬೆಂಗಳೂರಿಗೆ ಹೋಗೋಣ ಅಂತ ಹೊರಟ್ವಿ. ಅದಾದ ನಂತರ ನೋಡಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಈ ರೀತಿಯಾಗಿ ಇದೆ ದೇವಸ್ಥಾನ. ಇದೇ ದೇವಸ್ಥಾನ, ಮುಂದೆ ದೇವಸ್ಥಾನ ಇದೆ. ಅದಾದಮೇಲೆ ಹಿಂದೆಗಡೆ ಬಂದು ಈ ರೀತಿಯಾದಂತಹ ದೊಡ್ಡದಾದ ಚಾಮುಂಡೇಶ್ವರಿ ವಿಗ್ರಹ ಇದೆ. ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಮತ್ತು ಅಲ್ಲಿ ಎಲ್ಲ ದೇವರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ನಂತರ ಹೀಗೆ ಬಂದು ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಗುಹೆಗಳ ಥರ ಮಾಡಿ ಅಲ್ಲಿ ಭೂವರಹ ಸ್ವಾಮಿ, ಹಯಗ್ರೀವ, ನರಸಿಂಹ ಈ ರೀತಿಯಾದಂತಹ ಒಂದೊಂದು ಗುಹೆಯಲ್ಲೂ ಸಹ ಒಂದೊಂದು ದೇವ್ರನ್ನ ಇಟ್ಟಿದ್ದಾರೆ. ನಂತರ ನಾವು ಅಲ್ಲಿ ಕೆಳಗಡೆ ಇದ್ದಂತಹ ಬಸವಣ್ಣನನ್ನು ದರ್ಶನ ಮಾಡ್ಕೊಂಡ್ವಿ. ಬಸವಣ್ಣನನ್ನು ಬಂದು ಯಾರಾದರೂ ಕಷ್ಟ ಇರೋರು ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ತಾರಂತೆ. ನಾವು ಹೋದಾಗ ಹೇಳ್ತಾ ಇರಲಿಲ್ಲ, ಬೆಳಗ್ಗೆ ಹೊತ್ತು ಹೇಳ್ತಾರೆ ಅಂತ ಹೇಳಿದ್ರು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.